ಸೂಪರ್ ಕಂಡೀಷನ್ ಇರುವ ಭತ್ತ ಕಟಿಂಗ್ ಮಿಷನ್ ಸೇಲಿಗೆ ಬಂದಿದೆ. ಕಡಿಮೆ ರೇಟಿಗೆ ಈ ಮಿಷನ್ ಮಾರಾಟಕ್ಕೆ ಬಂದಿದೆ. ಮಿಸ್ ಮಾಡ್ಕೊಳ್ಳೋಕೆ ಆದಷ್ಟು ಬೇಗ ಈ ಮಿಷನ್ ನೀವು ಖರೀದಿ ಮಾಡಿ. ನಮಸ್ಕಾರ ವೀಕ್ಷಕರೇ, NBN ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಹಾಗೆ ಗಾಡಿಯ ಲೊಕೇಶನ್, ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಎಲ್ಲಿ ಸ್ಕಿಪ್ ಮಾಡಬೇಡಿ. ಈ ವಿಡಿಯೋವನ್ನು ಪೂರ್ತಿ ನೋಡಿದ್ರೆ ನಿಮಗೆ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸಿಕ್ಬಿಡುತ್ತೆ. ಈ ಗಾಡಿ ಬಗ್ಗೆ ಡೀಟೇಲ್ಸ್, ಈ ಗಾಡಿ ಓನರ್ ಮೊಬೈಲ್ ನಂಬರ್ಗೆ ಫೋನ್ ಮಾಡ್ಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಇನ್ಯಾರಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಈ ವಿಡಿಯೋನ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸಲ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್ ಯಾರಾದರೂ ಗಾಡಿ ತಗೋಬೇಕಂತ ಪ್ಲಾನಿಂಗ್ ಇದ್ದರೆ ಅಂತವರಿಗೆ ತಪ್ಪದೆ ಈ ವಿಡಿಯೋ ಶೇರ್ ಮಾಡಿ, ತುಂಬ ಯೂಸ್ ಆಗುತ್ತೆ. ವೀಕ್ಷಕರು, ನಾನು ಹೇಳೋ ವಿಷಯವನ್ನು ಗಮನವಿಟ್ಟು ಕೇಳಿಸ್ಕೊಳ್ಳಿ. ನೀವು ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರೆ ಯಾವುದೇ ರೀತಿ ಗೂಗಲ್ ಪೇ, ಫೋನ್ ಪೇ ಮುಖಾಂತರ ಈ ಗಾಡಿ ಓನರ್ಗೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ. ನೀವು ಡೈರೆಕ್ಟಾಗಿ ಗಾಡಿ ಇಷ್ಟ ಆಗಿತ್ತು ಅಂದರೆ ಡೈರೆಕ್ಟಾಗಿ ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ, ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ, ಗಾಡಿ ಎಲ್ಲ ಆಕ್ಸಿಡೆಂಟ್ ಆಗಿದೆ, ರೀಪೇಂಟ್ ಆಗಿದೆ, ಡಾಕ್ಯುಮೆಂಟ್ಸ್ ಆಗಿದೆ, ಪ್ರತಿಯೊಂದು ಚೆಕ್ ಮಾಡಿ. ಪ್ರತಿಯೊಂದೆಲ್ಲ ಓಕೆ ತಂದರೆ ಆಮೇಲೆ ನೀವು ಗಾಡಿ ತಗೋಬೇಕಂತ ಅನ್ಕೊಂಡ್ರೆ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಬಟ್ ಅಡ್ವಾನ್ಸ್ ಅಮೌಂಟ್ ಪೇ ಮಾಡ್ಬೇಕಾದ್ರೆ ಎಷ್ಟು ಅಮೌಂಟ್ ಪೇ ಮಾಡಿದ್ರಾ, ಯಾವ ಡೇಟಿಗೆ ಪೇ ಮಾಡಿದ್ರಾ, ಯಾರಿಗೆ ಪೇ ಮಾಡಿದ್ರಾ, ಪ್ರತಿಯೊಂದು ಪ್ರೂಫಾಗಿ ಇಟ್ಕೊಂಡು ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಯಾಕಂದರೆ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ವ್ಯವಹಾರ ಮಾಡಿದ್ರೆ ಸಂಪೂರ್ಣ ಜವಾಬ್ದಾರಿ ನೀವಾಗಿರ್ತಾರೆ. ಇದಕ್ಕೆ ಯಾವುದೇ ರೀತಿ ನಾವು ಜವಾಬ್ದಾರಿ ಆಗಿರಲ್ಲ. ಅದಕ್ಕೋಸ್ಕರ ಕರೆಕ್ಟಾಗಿ ಗಾಡಿ ಲೊಕೇಶನ್ಗೆ ಹೋಗ್ಬಿಟ್ಟು ಆಮೇಲೆ ಗಾಡಿ ಇಷ್ಟ ಆದರೆ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫೈ ಮಾಡಿ ಆಮೇಲೆ ಅಡ್ವಾನ್ಸ್ ಅಮೌಂಟ್ ಪೇ ಮಾಡಿ. ಪ್ರತಿಯೊಂದನ್ನು ಪ್ರೂಫಾಗಿ ಇಟ್ಕೊಂಡು ವ್ಯಾಪಾರ ಮಾಡಿ. ಯಾಕಂದರೆ ಈ ಗಾಡಿ ವಿಷಯದಲ್ಲಿ ಯಾವುದೇ ರೀತಿ ಜವಾಬ್ದಾರಿ ನಾವು ಆಗೋಕ್ಕಾಗಲ್ಲ, ಎಲ್ಲ ಜವಾಬ್ದಾರಿ ನೀವಾಗಿರ್ತಾರೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ. ಹಾಗೆ ನಿಮಗೆ ಈ ಗಾಡಿದು ಏನೋ ಒಂದು ಪ್ರಾಡಕ್ಟ್ ಬೇಕಾಗುತ್ತೆ, ಈ ಗಾಡಿದು A to Z ಪ್ರಾಡಕ್ಟ್ ನಾನು ಈ ವಿಡಿಯೋ ಕೆಳಗಡೆ ಲಿಂಕ್ ಮಾಡಿರ್ತೀನಿ. ಒಳ್ಳೊಳ್ಳೆ ಪ್ರಾಡಕ್ಟ್ ಈ ಗಾಡಿಗೆ ಏನೇನು ಬೇಕಾಗುತ್ತೆ ಪ್ರತಿಯೊಂದು ಈ ವಿಡಿಯೋ ಕೆಳಗಡೆ ಡೈರೆಕ್ಟ್ ಲಿಂಕ್ ಮಾಡಿರ್ತೀನಿ. ನಿಮಗೆ ಬೇಕಾಗಿರೋ ಪ್ರಾಡಕ್ಟ್ ಆ ಲಿಂಕ್ ಕ್ಲಿಕ್ ಮಾಡಿ ಪರ್ಚೇಸ್ ಮಾಡ್ಕೋಬೋದು. ಕಡಿಮೆ ರೇಟಿಗೆ ಸಿಕ್ಬಿಡುತ್ತೆ. ಮಿಸ್ ಮಾಡ್ಕೊಳ್ಕೋಬೇಡಿ. ಈ ಗಾಡಿದು A to Z ಪ್ರಾಡಕ್ಟ್ ಈ ವಿಡಿಯೋ ಕೆಳಗೆ ಲಿಂಕ್ ಮಾಡಿರ್ತೀನಿ, ಬೇಕಾದ್ರೆ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಈ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಇದೇ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಮೆನ್ಷನ್ ಮಾಡಿರ್ತೀನಿ. ಆ ನಂಬರ್ಗೆ ಕಾಲ್ ಮಾಡಿ ಈ ಗಾಡಿ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಬಿಟ್ಟು ಈ ಗಾಡಿ ನೀವು ತಗೋಬಹುದು. ಈ ಗಾಡಿ ಸೇಲ್ ಆದಮೇಲೆ ಈ ವಿಡಿಯೋ ಕೆಳಗಡೆ ಡೈರೆಕ್ಟ್ ಗಾಡಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗಿದ ವಿಷಯ ಅಂತ ಬರೆದಿರ್ತೀನಿ, ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಟೈಟಲಲ್ಲಿ ಓನರ್ ನಂಬರ್ ಇತ್ತಂದ್ರೆ ಗಾಡಿನ ಸೇಲ್ ಆಗಿರಲ್ಲ, ಗಾಡಿ ಇರುತ್ತೆ. ಟೈಟಲಲ್ಲಿ ಓನರ್ ನಂಬರ್ ತೆಗೆದುಬಿಟ್ಟು ಈ ಗಾಡಿ ಸೇಲ್ ಆಗಿದ ವಿಷಯ ಅಂತ ಹಾಕಿದ್ರೆ ಗಾಡಿ ಸೇಲ್ ಆಗಿಬಿಟ್ಟಿರುತ್ತೆ. ನೀವು ನೆಕ್ಸ್ಟ್ ಗಾಡಿ ಬೇಕಾದ್ರೆ ತಗೋಬಹುದು. ಅದಕ್ಕೋಸ್ಕರ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸಲ್ ಮಾಡ್ಕೊಳ್ಳಿ. ಇನ್ನು ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಓನರ್ ನಂಬರ್ಗೆ ಕಾಲ್ ಮಾಡಿಬಿಟ್ಟು ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಆಯ್ತು ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ಭತ್ತ ಕಟಿಂಗ್ ಮಿಷನ್ ಫೋಟೋಸ್ ಎಲ್ಲ ವಾಟ್ಸಪ್ ಮಾಡಲ್ಲ, ಸೇಲಿಗಿದೆಯಾ? ಹೌದು ಸರ್, ಸೇಲ್ಗಿದೆ ಸರ್. ಸರ್, ಮಾಡಲ್ ಎಷ್ಟು ತೊಗೊಂಡು ಎಷ್ಟು ದಿನ ಆಯ್ತು ನೀವು? ಸರ್ ಅದು 2024 ಮಾಡಲ್ ಸರ್. ಅದು ಎಷ್ಟನೇ ಓನರ್ಲಿ ಇದೆ ಸರ್? ಸಿಂಗಲ್ ಓನರು. ಎಷ್ಟು ಅವರ್ ರನ್ ಆಗಿದೆ ಅದು? ಸರ್ ಅದು 1500 ಅವರ್ಸ್ ರನ್ ಆಗಿದೆ ಸರ್. ಅದು ಈಗ ಹೊಸ ತೊಗೊಂಡ್ಬಿಟ್ಟು ಕೊಡ್ತಾರೆ, ಕಾರಣ ಏನು ಸರ್ ಅದು? ಏನಿಲ್ಲ ಸರ್, ನಮಗೆ ಒಂದು 8 ಗಾಡಿ ಇದೆ ಸರ್. ಅದರಲ್ಲಿ ಒಂದು 2 ಗಾಡಿ ಸೇಲ್ ಮಾಡ್ತಿದ್ದೀವಿ ಸರ್. ಹೌದಾ? ಮೈಲೇಜ್ ಎಲ್ಲ ಹೆಂಗೆ ಕೊಡುತ್ತೆ ಸರ್ ಅದು? ಮೈಲೇಜ್ ಸರ್ ಅದು 7 ತನಕ ಕೊಡುತ್ತೆ ಸರ್. ಈ ಕೆಸರು ಇದ್ರೆ ಒಂದು 7.5 ತನಕ ಹೋಗುತ್ತೆ ಸರ್. ಸರ್, ಇದರಲ್ಲಿ ಓನ್ಲಿ ಭತ್ತ ಮಾತ್ರ ಕಟಿಂಗ್ ಮಾಡ್ಬೋದು, ಎಲ್ಲಾನು ಏನೇನು ಮಾಡ್ಬೋದು ಮತ್ತೆ ಬೇರೆ ಅದು ಬಿಟ್ಟೆ? ಇದರಲ್ಲಿ ಹೆಸರು, ಹ್ಮ್ ಕಡ್ಲಿ, ಹ್ಮ್ ಮೆಕ್ಕೆಜೋಳ, ಹ್ಮ್ ನೆಲ್ಲು, ಹ್ಮ್ ಆಮೇಲೆ ಸೂರಪಾನು ಹ್ಮ್ ಇವೆಲ್ಲ ಕಟ್ ಮಾಡ್ಬೋದು ಸರ್. ಮತ್ತೆ ತೊಗರಿ ಆ ಥರ ಇದ್ರೆ ಎಲ್ಲ ಕಟ್ ಮಾಡ್ಬೋದಾ? ಕೊಬ್ಬರಿ ಕೂಡ ಕಟ್ ಮಾಡ್ಬೋದು ಸರ್. ಗೋಧಿ ಕೂಡ ಕಟ್ ಮಾಡ್ಬೋದು ಸರ್. ಅಂದ್ರೆ ಕಲ್ಲು ಇರ್ತಾವಲ್ಲ ಸರ್, ಗೋಧಿ ಕೂಡ ನಡೀತೈತೆ ಕಲ್ಲು ಇರ್ಲಾರ್ದ ಏರಿಯಲ್ಲಿ. ಸರ್, ಒಂದೊಂದು ಬೆಳೆಗೆ ಕಟ್ ಮಾಡ್ಬೇಕಾದ್ರೆ ಬ್ಲೇಡ್ ಮತ್ತೆ ಏನಾದ್ರು ಚೇಂಜ್ ಮಾಡ್ಬೇಕಾದ್ ಮುಂದ್ಗಡೆ? ಸರ್, ಬ್ಲೇಡ್ ಏನ್ ಚೇಂಜ್ ಮಾಡೋದ್ ಬೇಕಿಲ್ಲ ಸರ್. ಹಿಂದ್ಗಡೆ ಜಾಲಿಗಳು ಬರ್ತಾವ ಸರ್, ಅದೊಂದು ಚೇಂಜ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಸರ್. ಸಿ ಬಾಕ್ಸ್ ರೂಟರ್ ಜಾಲಿ ಚೇಂಜ್ ಮಾಡ್ಕೊಂಡ್ರೆ ಸರಿಯಾಗುತ್ತೆ ಸರ್. ಓ, ಇಂಜಿನ್ ಎಲ್ಲ ಚೇಂಜ್ ಮಾಡ್ಕೊಂಡ್ರೆ ಮುಗಿತು, ಮುಂದೇನು ಸಟ್ ಏನು ಕಟಿಂಗ್ ಏನು ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ? ಇಲ್ಲ, ರೂಟರ್ ಹತ್ರ ಇವು ಅಷ್ಟೇ ಚೇಂಜ್ ಮಾಡ್ಕೊಂಡ್ರೆ ಜಾಲಿಗಳು ಸರಿಯಾಗುತ್ತೆ ಸರ್. ಸರ್, ಇಲ್ಲಿವರೆಗೆ ಜಾಸ್ತಿ ಏನು ಕಟಿಂಗ್ ಮಾಡಿದೆ ಮಿಷನ್ ಅದು? ಸರ್, ಅದು ನೆಲ್ಲು ಕಟ್ ಮಾಡಿದ್ದೆ ಸರ್. ಓನ್ಲಿ ಭತ್ತಕ್ಕೆ ಮಾತ್ರ ಯೂಸ್ ಮಾಡಿರೋದಾ? ನೆಲ್ಲು, ಹೆಸರು, ಕಡ್ಲಿ ಹ್ಮ್ ಇವೆಲ್ಲ ಕಟ್ ಮಾಡಿದಾರೆ. ಸೂರ್ಯಪಾನ ಕೂಡ ಕಟ್ ಮಾಡಿದೆ ಸರ್. ಸರ್, ಒಂದು ಗಂಟೆಗೆ ಎಷ್ಟು ಇದು ಲೀಟರ್ ಹೋಗುತ್ತೆ ಡೀಸೆಲ್? ಸರ್, ಅದೇ 7 ಲೀಟರ್ ಹೋಗುತ್ತೆ ಸರ್. ಕೆಸರಿದ್ರೆ ಭತ್ತಗಾದ್ರೆ 7.5 ಹೋಗುತ್ತೆ, ಹೆಸರಿಗಾದ್ರೆ 6.5 ಹೋಗುತ್ತೆ ಸರ್. ಸರ್, ಲೋನ್ ಇದೆ ಫುಲ್ ಕ್ಯಾಶ್ ಇದೆ ಇವಾಗ? ಸರ್, ಲೋನ್ ಏನಿಲ್ಲ ಸರ್, ಫುಲ್ ಕ್ಯಾಶ್ ಅದ್ರ ಮೇಲೆ. ಹೌದಾ? ನೆಕ್ಸ್ಟ್ ತಗೊಂಡ್ರೆ ಟ್ರಾನ್ಸ್ಫರ್ ಆಗುತ್ತೆ ಅದು? ಆಗುತ್ತೆ ಸರ್, ಆಗುತ್ತೆ. ಸರ್, ಓನ್ಲಿ ಇಂಜಿನ್ ಅಷ್ಟೇ ಇದೆ, ಮತ್ತೆ ಇಂಜಿನ್ ಜೊತೆ ಎಕ್ಸ್ಟ್ರಾ ಆಕ್ಸೆಸರೀಸ್ ಏನಾರು ಕೊಡ್ತಾ ಇದ್ರಾ? ಸರ್, ಇಂಜಿನ್ ಅಷ್ಟೇ ಇದೆ. ಅದೇನಿರುತ್ತೆ ಸರ್, ಟೂಲ್ಸ್ ಇರ್ತವೆ. ಏನೇನು ಬರುತ್ತೆ ಟೂಲ್ಸ್ ಅದ್ರ ಜೊತೆಗೆ ಇವಾಗ? ಸರ್, ಪಾರ್ನರ್ಸ್ ಇರ್ತಾವಲ್ಲ ಸರ್, ಪಾರ್ನರ್ಸ್ ಏನಿರ್ತಾವ ಎಲ್ಲ ಸಿಗುತ್ತೆ ಅದ್ರಲ್ಲಿ. ಮತ್ತೆ ಹಿಂದ್ಗಡೆ ಅದು ಎಕ್ಸ್ಟ್ರಾ ಜೆಡಿಸ್ ಅಂದ್ರಲ್ಲ, ಅದೆಲ್ಲ ಬರುತ್ತಾ ಇನ್ಕ್ಲೂಡ್ ಅದ್ರ ಜೊತೆಗೆ? ಅದರಲ್ಲಿ ಇರುತ್ತೆ ಸರ್, ಎಲ್ಲ ಸೆಟ್ ಅದರಲ್ಲಿ ಇರುತ್ತೆ ಜೆಲಿಡಿ ಎಲ್ಲ. ಸರ್, ಎಲ್ಲಿ ಲೊಕೇಶನ್ ಇರೋದು ಇವಾಗ? ಸರ್, ಸಿಂಧನೂರು ಸರ್. ಸರ್, ನೀವು ಓನರ ಡೀಲರ್ ಸರ್ ಮಾತಾಡೋದು? ಸರ್, ನಾವು ಓನರ್ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ವಿಜು ಅಂತ ಹೇಳಿ ಸರ್. ನಿಮ್ಮ ತಂದೆಯವ್ರ ಹೆಸರು? ಶ್ರೀನಿವಾಸ್. ಸರ್, ಈಗ ಡಾಕ್ಯುಮೆಂಟ್ಸ್ ಅಲ್ಲಿ ನಿಮ್ಮ ಹೆಸರು ಇದೆಯಾ, ಗಾಡಿ ಬೇರೆ ಹೆಸರಿಗಿದೆಯಾ? ಇಲ್ಲ ಸರ್, ನಮ್ಮ ಹೆಸರು ಇರುತ್ತೆ ಸರ್. ಈಗ ನೆಕ್ಸ್ಟ್ ತಗೊಂತಾರಲ್ಲ ಟ್ರಾನ್ಸ್ಫರ್, ನೀವು ಮಾಡಿಸ್ಕೊಡ್ತಾರ ಅವ್ರು ಮಾಡಿಸ್ಕೋಬೇಕಾ ಹೆಸರಿಗೆ? ಇಲ್ಲ ಸರ್, ಅದು ಇನ್ವೆಸ್ಟ್ ಇರುತ್ತೆ ಸರ್, ಅವ್ರು ಕೊಡ್ತೀವಿ. ಸ್ಟ್ಯಾಂಪ್ ತಗೊಂಬಂದ್ರೆ ನಾವು ಸೈನ್ ಮಾಡಿ ಕೊಡ್ತೀವಿ ಸರ್. ಸರ್, ಏನು ಕೋಟ್ ಮಾಡ್ತೀರಿ ಇವಾಗ ರೇಟು? ಸರ್, ನಾವು 14 ಹೇಳ್ತೀವಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಸರ್, ಇನ್ನೂ ಕಡಿಮೆ ಅಂದ್ರೆ ಎಲ್ಲಿ ಗಂಟೆ ಆಗುತ್ತೆ ನಮ್ಮ ಕಡೆಯಿಂದ ಬಂದು ವೀಕ್ಷಕರು ಯಾರನ್ನ ತಗೊಂಡ್ರೆ?
ಸರ್ ನಿಮ್ ಕಡೆ ಬಂದ್ರೆ ಒಂದು 14-10 ತನಕ ಕೊಡೋಣ ಸರ್. ಸರ್ ಇಂಜಿನಲ್ಲಿ ಕಂಡೀಷನ್ ಹೆಂಗಿದೆ, ಕೆಲಸ ಏನಿದೆ ಮತ್ತೆ? ಸರ್ ಇಂಜಿನ್ ಅಲ್ಲಿ ಕೆಲಸ ಈಗ ಮಾರಕ್ 100 ಹೇಳ್ತಾರೆ ಸರ್, ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ರಲ್ಲಿ ಏನು 1 ರೂಪಾಯಿ ಕೆಲಸ ಇಲ್ಲ ಸರ್. ಹೌದ್ರಾ? ಮತ್ತೆ ನಾವು ನೆಕ್ಸ್ಟ್ ಫೀಲ್ಡ್ ಕಳ್ಸ್ಬೇಕಂತ ಹೇಳಿ ಸರ್ವಿಸ್ ಮಾಡಿ ಇಟ್ಟಿದ್ದೇವೆ ಸರ್ ಗಾಡಿ. ಹೌದ್ರಾ? ಅವ್ರು ಬಂದು ಚೆಕ್ ಮಾಡ್ಕೊಂಡು 100% ಚೆಕ್ ಮಾಡ್ಕೊಂಡು ತಗೋಬಹುದು ಸರ್, ಪ್ರಾಬ್ಲಮ್ ಏನಿಲ್ಲ. ಸರ್ ಈಗ ಎಲ್ಲರೂ ತಗಲಿಬಿಟ್ಟು ಡೆಂಟು ಕ್ರ್ಯಾಚು ಆ ಥರ ಡ್ಯಾಮೇಜ್ ಆಗಿರೋದು ಏನಾರು ಆಗಿದೆಯಾ? ಏನೂ ಇಲ್ಲ ಸರ್, ಅಂತದ್ ಏನಿಲ್ಲ. ಓಕೆ ಸರ್, ವಿಡಿಯೋ ಸಬ್ಮಿಟ್ ಮಾಡ್ತೀವಿ. ನಮ್ಮ ಒಂದು NBN ವೆಹಿಕಲ್ಸ್ ಯೂಟ್ಯೂಬ್ ಚಾನಲ್ ಹುಡ್ಕೊಂಬಂದು ನಿಮ್ಮ ಗಾಡಿ ಯಾರನ್ನ ತೊಗೊಂಡ್ರೆ ಸ್ವಲ್ಪ ಆದಷ್ಟು ನೆಕ್ಸ್ಟ್ ಮಾಡಿಕೊಡ್ರಿ. ಆಯ್ತು ಸರ್, ಕೊಡೋಣ. ಓಕೆ ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ನಮಗೆ ತುಂಬ ಜನ ಫೋನ್ ಮಾಡಿಬಿಟ್ಟು ಕೇಳ್ತಾರೆ, ಸರ್ ನಮ್ಮ ಗಾಡಿ ಸೇಲಿಗಿದೆ, ನಮ್ಮ ಮನೆ ಸೇಲಿಗಿದೆ, ನಮ್ಮ ಪ್ರಾಪರ್ಟಿ ಸೇಲಿಗಿದೆ, ಹಾಗೆ ನಮಗೊಂದು ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ನೀವು ಅಂತ ಹೇಳ್ಬಿಟ್ಟು ನಮಗೆ ತುಂಬ ಜನ ಫೋನ್ ಮಾಡಿ ಕೇಳ್ತಾರೆ. ಆ ರೀತಿ ಫೋನ್ ಮಾಡಿ ಕೇಳೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ನಾವು ಫೋನ್ ರಿಸೀವ್ ಮಾಡಲ್ಲ. ಅದಕ್ಕೋಸ್ಕರ ನಮ್ಮ ಒಂದು ಮೊಬೈಲ್ ನಂಬರು 7829709471 ಈ ನಂಬರ್ಗೆ ನಿಮ್ಮದು ಯಾವ ರೀತಿ ಗಾಡಿ ಸೇಲಿಗಿದ್ರೆ, ಮನೆ ಸೇಲಿಗಿದೆ, ಪ್ರಾಪರ್ಟಿ ಸೇಲಿಗಿದ್ರೆ, ಹಾಗೆ ಯಾವುದೇ ರೀತಿ ಪ್ರಮೋಷನ್ ಇದ್ದರೆ ಅದ್ರ ಡೀಟೇಲ್ಸು ಮತ್ತು ಫೋಟೋಸ್ ನನಗೆ ಸೆಂಡ್ ಮಾಡಿದ್ರೆ ಸಾಕು. ವಾಟ್ಸಪ್ಪಲ್ಲಿ ನಾವೇ ನಿಮಗೆ ವಾಪಸ್ಸು ಮೆಸೇಜ್ ಮಾಡ್ತೀವಿ, ಇಲ್ಲ ಫೋನ್ ಮಾಡ್ತೀವಿ. ಅದಕ್ಕೋಸ್ಕರ ನೀವು ಯಾವುದೇ ರೀತಿ ನಮಗೆ ಫೋನ್ ಮಾಡೋಕೆ ಹೋಗಬೇಡಿ. ಓನ್ಲಿ ಅದೇನಿದೆ ಪ್ರಮೋಷನ್ ಇದು ಡೀಟೇಲ್ಸ್ ಕಳಿಸ್ಕೊಟ್ರೆ ಸಾಕು. ವಾಟ್ಸಪ್ಪಲ್ಲಿ ನಾವೇ ನಿಮಗೆ ರಿಟರ್ನ್ ಮೆಸೇಜ್ ಮಾಡ್ತೀವಿ, ಇಲ್ಲ ಫೋನ್ ಮಾಡ್ತೀವಿ. ಯಾಕಂದರೆ ಈ ನಂಬರ್ಗೆ ತುಂಬ ಜನ ಫೋನ್ ಮಾಡ್ತಾರೆ, ಅದಕ್ಕೋಸ್ಕರ ಯಾವ ರೀತಿ ಫೋನ್ ರಿಸೀವ್ ಮಾಡಲ್ಲ. ಅದಕ್ಕೋಸ್ಕರ ದಯವಿಟ್ಟು ಯಾರು ಫೋನ್ ಮಾಡೋಕೆ ಹೋಗಬೇಡಿ. ಆ ರೀತಿ ಯಾವ ರೀತಿ ಗಾಡಿ ಸೇಲಿಗಿದ್ರೆ, ಮನೆ ಸೇಲಿಗಿದ್ರೆ, ಪ್ರಾಪರ್ಟಿ ಸೇಲಿಗಿದ್ರೆ, ಪ್ರಮೋಷನ್ ಇದ್ದರೆ ಅದ್ರ ಬಗ್ಗೆ ಡೀಟೇಲ್ಸ್ ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿ, ನಾವೇ ನಿಮಗೆ ಬೇಗ ಕನೆಕ್ಟ್ ಆಗ್ತೀವಿ. ಹಾಗೆ ಪ್ರತಿಯೊಬ್ಬರಿಗೆ ಈ ವಿಡಿಯೋ ತುಂಬ ಯೂಸ್ ಆಗುತ್ತೆ. ಎಲ್ಲರೂ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೆ ಶೇರ್ ಮಾಡಿ. ಎಸ್ಪೆಷಲಿ ಫ್ರೆಂಡ್ ಸರ್ಕಲ್, ನಿಮ್ಮ ರಿಲೇಷನ್ ಯಾರಾದರೂ ಒಂದು ಗಾಡಿ ತೊಗೋಬೇಕಂತ ಪ್ಲಾನಿಂಗ್ ಇದ್ದರೆ ಅಂಥವ್ರಿಗೆ ತಪ್ಪದೆ ಈ ವಿಡಿಯೋನ ಶೇರ್ ಮಾಡಿ. ಹಾಗೆ ಇದೇ ರೀತಿ ಒಳ್ಳೆ ಮಾತಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಹಾಸೆ ಮಾಡ್ಕೊಳ್ಳಿ. ನಮಸ್ಕಾರ ವೀಕ್ಷಕರೇ, ಮುಂದಿನ ಸಿಗ್ತೀನಿ. ಧನ್ಯವಾದಗಳು.